ಬಿಟ್ಟರೂ ಕರ್ಮ ಬಿಡಲ್ಲ, ಈ ಮಾತನ್ನು ನೀವು ಕೇಳಿಯೇ ಇರ್ತೀರಾ. ಹೌದು ವೀಕ್ಷಕರೇ, ಮನುಷ್ಯ ದೇವರಿಗೆ ಹೆದರ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ತಾನು ಮಾಡಿದ ಕರ್ಮದ ಫಲಕ್ಕೆ ಮಾತ್ರ ಹೆದರಲೇಬೇಕು. ತಿಳಿಯೋದು ಅಥವಾ ತಿಳಿದು ನಾವು ಮಾಡುವ ಸಣ್ಣ ತಪ್ಪುಗಳು ಕೂಡ ಪಾಪದ ಮೂಟೆಯಾಗಿ ನಮ್ಮ ಬೆನ್ನಿರ್ತಾವೆ. ಈ ಜನ್ಮದ ಕಷ್ಟಗಳಿರಲಿ, ಹಿಂದಿನ ಜನ್ಮದ ಪಾಪಕರ್ಮಗಳು ಕೂಡ ಈ ಕಲಿಯುಗದಲ್ಲಿ ನಮ್ಮನ್ನು ಬೆನ್ನಟ್ತಾವೆ. ಆದರೆ ಈ ಕರಾಳ ಕರ್ಮದ ಸಂಕೋಲೆಯಿಂದ ಹೊರಬರೋದಕ್ಕೆ ಭಗವಂತನೇ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾನೆ. ಅದೇ ಪಾಪಮೋಚನೆ ಏಕಾದಶಿ. ಮಾರ್ಚ್ 14ರಂದು ಬರುವ ಈ ದಿನದಂದು ನೀವು ಮಾಡುವ ಒಂದು ಪುಟ್ಟ ಪೂಜೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ. ನಿಮ್ಮ ಕಷ್ಟಗಳು ಕರಗಿ ಹೋಗಬಹುದು. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆ ಒಂದು ಮಹತ್ವವಾದ ಅಂಶ ಏನು ಅಂತ ವಿವರವಾಗಿ ತಿಳಿಸ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಏಕಾದಶಿ ಅಂದರೆ ದೇವದೇವ ಬ್ರಹ್ಮಾಂಡ ನಾಯಕ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ದಿನ. ಅದರಲ್ಲಿಯೂ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನ ಪಾಪ ಮೋಚನಿ ಅಂತ ಕರೆಯಲಾಗುತ್ತೆ. ಹೆಸರೇ ಹೇಳುವಂತೆ ಇದು ಪಾಪಗಳನ್ನು ಮೋಚನೆ ಮಾಡುವ ಅಂದರೆ ನಾಶ ಮಾಡುವ ದಿನ. ಶಾಸ್ತ್ರಗಳ ಪ್ರಕಾರ ಈ ದಿನ ಯಾರು ಭಕ್ತಿ ಭಾವದಿಂದ ಉಪವಾಸವಿದ್ದು ಹರಿಯನ್ನು ಆರಾಧಿಸ್ತಾರೋ ಅವರ ಜೀವನದಲ್ಲಿ ಕತ್ತಲೆ ದೂರವಾಗಿ ಸುಖ ಸಮೃದ್ಧಿಯ ಬೆಳಕು ಮೂಡುತ್ತೆ. ಕೇವಲ ವಿಷ್ಣುವಿನ ಅನುಗ್ರಹ ಮಾತ್ರವಷ್ಟೇ ಅಲ್ಲ, ಹರಿಯ ಪೂಜೆಯಿಂದ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯೂ ಕೂಡ ಪ್ರಸನ್ನಳಾಗ್ತಾಳೆ. ಇದು ನಿಮ್ಮ ಆರ್ಥಿಕ ಸಂಕಷ್ಟಗಳಿಗೆ ರಾಮಬಾಣದಂತಹ ದಿನ. ಈ ಏಕಾದಶಿಯ ಮಹತ್ವ ಎಷ್ಟು ದೊಡ್ಡದು ಅಂದರೆ ಸ್ವತಃ ಶ್ರೀಕೃಷ್ಣನೇ ಇದರ ಬಗ್ಗೆ ಅರ್ಜುನನಿಗೆ ವಿವರಿಸಿದ್ದಾನೆ ಪುರಾಣದ ಒಂದು ಸಣ್ಣ ಕಥೆಯ ಮೂಲಕ. ಒಮ್ಮೆ ಚೈತ್ರರಥ ಅನ್ನೋ ಸುಂದರ ವನದಲ್ಲಿ ಮೇಧಾವಿ ಎಂಬ ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅವರ ತಪಸ್ಸನ್ನು ಭಂಗ ಮಾಡೋದಕ್ಕೆ ಮಂಜುಘೋಷ ಅನ್ನೋ ಅಪ್ಸರೆ ಬರ್ತಾಳೆ. ಕಾಮದ ವಶರಾದ ಋಷಿಗಳು ತಪಸ್ಸನ್ನು ಮರೆತು ಅವಳೊಂದಿಗೆ ಕಾಲ ಕಳೀತಾರೆ. ಬಹಳ ವರ್ಷಗಳ ನಂತರ ತಮ್ಮ ತಪ್ಪಿನ ಅರಿವಾದಾಗ ಕ್ರೋಧಗೊಂಡ ಋಷಿಗಳು ಅಪ್ಸರೆಗೆ ಪೈಶಾಚಿಕ ರೂಪವನ್ನು ಪಡೆಯುವಂತೆ ಶಾಪವನ್ನು ಕೊಡುತ್ತಾರೆ. ತಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಕೇಳಿದಾಗ ಲೋಕಗುರುಗಳು ಈ ಪಾಪಮೋಚನಿ ಏಕಾದಶ ವ್ರತವನ್ನು ಆಚರಿಸುವುದಕ್ಕೆ ಸೂಚಿಸ್ತಾರಂತೆ. ಈ ವ್ರತದ ಪ್ರಭಾವದಿಂದ ಋಷಿಗಳು ಮತ್ತು ಅಪ್ಸರೆ ಇಬ್ಬರೂ ಕೂಡ ತಮ್ಮ ಪಾಪಗಳಿಂದ ಮುಕ್ತರಾಗಿ ಮತ್ತೆ ಪವಿತ್ರತೆಯನ್ನು ಪಡಿತಾರೆ. ಅಂದ ಮೇಲೆ ಯೋಚಿಸಿ, ಋಷಿಗಳ ಪಾಪವನ್ನೇ ತೊಳೆದ ಈ ದಿನ ನಮ್ಮ ಸಾಮಾನ್ಯ ಮನುಷ್ಯರ ಕಷ್ಟಗಳನ್ನು ಪರಿಹರಿಸುವುದಿಲ್ಲವೇ? ಈ ಬಾರಿ 2020ರಲ್ಲಿ ಪಾಪಮೋಚನಿ ಏಕಾದಶಿ ಯಾವತ್ತು ಬರ್ತಾ ಇದೆ ಮತ್ತು ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ನೋಟ್ ಮಾಡಿಕೊಳ್ಳಿ. ಮಾರ್ಚ್ 14 ಶನಿವಾರ ಬೆಳಗ್ಗೆ 8:10ಕ್ಕೆ ಪ್ರಾರಂಭ ಆಗುವ ಏಕಾದಶಿ ತಿಥಿ ಭಾನುವಾರ ಬೆಳಗ್ಗೆ 9:16ಕ್ಕೆ ಮುಕ್ತಾಯವಾಗ್ತಾ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ದೇವರ ಕೋಣೆಯನ್ನು ಅಲಂಕರಿಸಿ ಹಳದಿ ಹೂಗಳಿಂದ ವಿಷ್ಣುವನ್ನು ಪೂಜಿಸಿ. ಮುಖ್ಯವಾದ ಅಂಶ ಅಂದರೆ ಶ್ರೀಹರಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ಮತ್ತು ತುಳಸಿ ದಳವನ್ನು ಅರ್ಪಿಸಿ. ತುಳಸಿ ಇಲ್ಲದ ವಿಷ್ಣು ಪೂಜೆ ಪೂರ್ಣವಾಗುವುದೇ ಇಲ್ಲ. ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಪೂರ್ಣ ಉಪವಾಸವನ್ನು ಮಾಡಿ, ಇಲ್ಲವಾದರೆ ಫಲಾಹಾರವನ್ನಾದರೂ ಸೇವಿಸಿ. ಮರುದಿನ ಅಂದರೆ ಮಾರ್ಚ್ 15ರ ದ್ವಾದಶಿಯಂದು ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನವನ್ನು ಮಾಡಿ ವ್ರತವನ್ನು ಸಂಪೂರ್ಣ ಮಾಡಿ. ಈ ಪೂಜೆ ಮಾಡೋದ್ರಿಂದ ನಿಮಗೆ ಸಿಗುವ ಡಬಲ್ ಬೆನಿಫಿಟ್ ಏನು ಗೊತ್ತಾ? ವಿಷ್ಣುವಿನ ಜೊತೆ ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಸಾಲದ ಬಾಧೆ ತೀರುತ್ತೆ, ಸ್ಥಗಿತಗೊಂಡ ಕೆಲಸಗಳು ಚಾಲನೆ ಪಡಿತಾವೆ, ಜೊತೆಗೆ ಗಂಡ ಹೆಂಡತಿಯ ನಡುವಿನ ಕಲಹ, ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ದೂರವಾಗಿ ನೆಮ್ಮದಿ ನೆಲೆಸುತ್ತೆ. ಗೊತ್ತಿಲ್ಲದೆ ಮಾಡಿದ ತಪ್ಪುಗಳ ಗಿಲ್ಟ್ ಕಡಿಮೆಯಾಗಿ ಹೊಸ ಬದುಕಿನ ಭರವಸೆ ಕೂಡ ಸಿಗುತ್ತೆ. ಬದುಕಲ್ಲಿ ಎಲ್ಲವೂ ಮುಗಿದು ಹೋಯಿತು ಎನ್ನುವವರು ಈ ಏಕಾದಶಿ ವ್ರತದ ಮೇಲೆ ನಂಬಿಕೆ ಇಟ್ಟು ನೋಡಿ, ಬದಲಾವಣೆ ಖಂಡಿತ. ವೀಕ್ಷಕರೇ, ಭಕ್ತಿಯಿಂದ ಮಾಡಿದ ಒಂದು ಪುಟ್ಟ ನಮಸ್ಕಾರವು ವ್ಯರ್ಥವಾಗೋದಿಲ್ಲ. ಈ ಮಾರ್ಚ್ 14ರ ಪಾಪಮೋಚನಿ ಏಕಾದಶಿಯಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲ ಕಷ್ಟಗಳು ದೂರವಾಗಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೇವೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೋಕ ಸಮಸ್ತ ಸುಖಿನೋ ಭವಂತು.